ಈಗ ನಾನೇನ್ ಹೇಳ್ಬೇಕಂದ್ರೆ ಮಾಧ್ಯಮದವ್ರಿಗೆ, ಈಗ ಮೊನ್ನೆ ಒಂದು ಘಟನೆ ಆಯ್ತು. ಶ್ರುತಿ ಕಲಬುರ್ಗಿ ಮತ್ತು ಸಮೀರ್ ಮುಲ್ಲಾ ಇವರು ಒಂದು ಘಟನೆ ಆಯ್ತು. ಆ ಘಟನೆ ವೈಯಕ್ತಿಕ ಪ್ರೀತಿ ಪ್ರೇಮದ ವಿಷಯ ಇತ್ತು. ಅದೇನಪ್ಪ, ಅದಕ್ಕೆ ಕೆಲವೊಬ್ಬರು ಬಣ್ಣ ಹಚ್ಚಿ, ಈಗ ಎಲೆಕ್ಷನ್ ಬಂದದ, ಬಾಗಲಕೋಟೆ ದಾವಣಗೆರೆ ಎಲೆಕ್ಷನ್ ಬಂದದ. ಆ ಎಲೆಕ್ಷನ್ ಬಂದದ ಅಂತ ಹೇಳಿ ಕೆಲವೊಬ್ಬರಿಗೆ ಬಣ್ಣ ಹಚ್ಚಿ, ಯಾವ್ದು ಶ್ರುತಿ ಕಲಬುರ್ಗಿ ಅವ್ರಿಗೂ ಫಾಯ್ದೆ ಆಗುದಿಲ್ಲ, ಸಮೀರ್ ಮುಲ್ಲಾ ಅವ್ರಿಗೂ ಫಾಯ್ದೆ ಆಗುದಿಲ್ಲ ಅಂತ ನಡು ಬಂದು ಇವರು ಲವ್ ಜಿಯಾದ್ ಐತಿದ್, ಲವ್ ಜಿಯಾದ್ ಅದ. ಈಗ ಲವ್ಗೆ ಜಿಯಾದ್ ಯಾಕೆ ಸಂಬಂಧ ಕೊಡ್ತಾ ಇದ್ದೀರಿ? ಲವ್ ಪ್ರೀತಿ ಪ್ರೇಮಗೆ ಜಿಯಾದ್ ಯಾಕೆ? ಜಿಯಾದ್ ಏನು? ಜಿಯಾದ್ ಅಂದ್ರೆ ಏನ್ ಗೊತ್ತದ ನಿಮ್ಗೆ? ಅಪವಾದ ಮಾಡ್ತಾ ಇದ್ದೀರಿ ನೀವು. ಜಿಯಾದ್ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಅದಕ್ಕೆ ಉನ್ನತವಾದ ಸ್ನಾನಮಾನ ಇದೆ. ಜಿಯಾದ್ಗೆ ಇಸ್ಲಾಂ ಧರ್ಮದಲ್ಲಿ ಒಂದು ಉನ್ನತವಾದ ಸ್ನಾನಮಾನ ಅದ, ಅದಕ್ಕೆ ಜಿಯಾದ್ ಅಂತ ಹೇಳಿದ್ರೆ. ತ್ಯಾಗ, ಬಲಿದಾನ ಅವೆಲ್ಲ ಬರ್ತಾವ. ಧರ್ಮಗ್ರಂಥ ತೆಗೆದು ನೋಡಿರ್ಬೇಕಾರೆ ಖುರಾನ್ ನಲ್ಲಿ ಅದೇ ಅದು. ಖುರಾನ್ ಶರೀಫ್, ಖುರಾನ್ ಒಳಗೆ ನೋಡಿ, ಕನ್ನಡ ಒಳಗದ ಖುರಾನ್, ಹಿಂದಿ ಒಳಗದ, ಇಂಗ್ಲಿಷ್ ಒಳಗದ, ಮಲಯಾಳಂ ಒಳಗದ, ತಮಿಳ್ ಒಳಗದ. ಜಿಯಾದ್ ಧರ್ಮ ಗ್ರಂಥಗಳ ಬಗ್ಗೆ, ಧರ್ಮದ ವಿರುದ್ಧ ಏನಾದ್ರೂ ಒಂದು ಗಂಡಾಂತರ ಬಂದಲ್ಲಿ ಆವಾಗ ಜಿಯಾದ್ ಮಾಡ್ಬೋದು. ಪ್ರತಿಯೊಬ್ಬರು ಮುಸಲ್ಮಾನ ಮಾಡ್ಬೋದು, ಹಕ್ಕದವ್ರಿಗೆ ಮಾಡ್ಲಿಕ್ಕೆ ಬೇಕು ಅವರು. ಯಾಕಂತ ಹಂಗಂತ ಸಂದರ್ಭದ ಅದು. ಈ ಸಂದರ್ಭ ಈ ಸದ್ಯಕ್ಕೆ ಆಯ್ತಲ್ಲ, ಈ ಸಂದರ್ಭ ಇಲ್ಲಿ ಯಾವಾಗಲೂ ಕಾಣ್ತಾ ಇಲ್ಲ. ಯಾಕಂದ್ರೆ ಇದು ದ್ವಾಪಾರ ಯುಗ, ತ್ರೇತಾಯುಗದ ಯುಗದಲ್ಲಿತ್ತು ಜಿಯಾದ್ ಅಂತೇಳಿ. ದ್ವಾಪಾರ ಯುಗ, ತ್ರೇತಾಯುಗ ಅಲ್ಲಿತ್ತು. ಅವಾಗ ನಮ್ಮ ಮುಸಲ್ಮಾನರ ಮಹಾರಾಜರು ಕೆಲವೊಬ್ಬರು ಮೌಲ್ವಿಗಳು, ಉದಾಹರಣೆಗೆ ನಿಮ್ಗೆ ಹೆಸರು ಹೇಳ್ತೇನೆ ನಿಮ್ಗೆ, ಶದ್ದಾದ್, ನಮ್ರೂದ್, ಫಿರೋನ್, ಏಜಿದ್, ಈ ಮಹಾರಾಜರು ಇವ್ರೇನಿದ್ರು, ನಾನೇ ದೇವ್ರು, ನಾನೇ ಅಲ್ಲ, ನನಗ್ ಪೂಜಾ ಮಾಡ್ರಿ, ನನ್ನ ನಂಬ್ರಿ ಅಂತ ಇದ್ರು ಇವ್ರು. ಶದ್ದಾದ್, ಹಿಂದೂ ಬಾಂಧುಗಳೇ ಇದನ್ನ ಕೇಳ್ಕೊರಿ, ಶದ್ದಾದ್, ನಮ್ರೂದ್, ಏಜೀದ್, ಫಿರೋನ್, ಈ ಭಾಷಾಗಳೇನಿದ್ರಲ್ಲ, ನಾನೇ ದೇವ್ರು, ನನ್ನ ಪೂಜಿಸ್ರಿ, ನಾನೇ ಪರಮೇಶ್ವರ, ನಾನೇ ಅಲ್ಲ ಅಂತಿದ್ರು ಇವ್ರು. ಯಾಕೆ ನಮ್ಗೆ ನಂಬುದಿಲ್ಲ ನೀವು? ನಾ ಜಗತ್ತಿನಲ್ಲಿ ಇವತ್ತು ಸ್ವರ್ಗ ಸೃಷ್ಟಿ ಮಾಡಿದೆ ಅಂತಿದ್ದಾವ ಫಿರೋನು, ನಮ್ಮ ಶದ್ದಾದ, ನಮ್ರೂದ್ ಜಗತ್ತಿನಲ್ಲಿ ಮಾಡಿದ್ದ, ಅದು ಸತ್ಯ ಅದ. ಯಾಕಂದ್ರೆ ಇತಿಹಾಸ ಅದ. ಇವ್ರು ಜಗತ್ತಿನಲ್ಲೇ ಸ್ವರ್ಗ ಸೃಷ್ಟಿ ಮಾಡಿದ್ ನೀವು. ಜಗತ್ತಿನಲ್ಲಿ ಸ್ವರ್ಗ ಸೃಷ್ಟಿ ಮಾಡಿರಿ ಅಂತ ಹೇಳಿದ್ಮೇಲೆ ಅಲ್ಲ ಯಾಕೆ ನಂಬ್ತೀರಿ ನೀವು? ಪರಮೇಶ್ವರ್ಗೆ ಯಾಕೆ ನಂಬ್ತೀರಿ? ನನ್ ನಂಬ್ರಿ ಅನ್ನೋ ಭಾವನೆ ಅವನದಿತ್ತು. ಅಂತದ್ರೊಳಗೆ ಕೆಲವು 10 ಮಂದಿ, ಒಂದು 5-10 ಮಂದಿ ಅವನ ಮಾತಿಗೆ, ಅವನ್ಗೆ ಒತ್ತಡಕ್ಕೆ, ಅವನ್ಗೆ ದಬ್ಬಾಳಿಕೆಗೆ ಒಪ್ಪಿದ್ರು. 90 ಮಂದಿ ಒಪ್ಪಲಿಲ್ಲ. 90% ಮಂದಿ ತಪ್ಪಿದ್ದು ಇದು. ಅಲ್ಲ ಒಬ್ಬನೇ ಮ್ಯಾಲ ಅದ, ಅವನೇ ಪೂಜಿಸ್ತೀವಿ, ಅವನೇ ನಮಾಜ್ ಮಾಡ್ತೀವಿ, ಅವನ ಹಿಂದೆ ಇರ್ತೀವಿ ನಾವು, ನೀ ಯಾರು ಅಂತ ಕೇಳಿದ್ರು. ಹಂಗ ಯುದ್ಧಕ್ಕೆ ತಯಾರಾಗಿ ಅಂತಿದ್ರು. ಯುದ್ಧ ಮಾಡಿದ್ರು. ಯುದ್ಧ ಮಾಡಿ ಕೆಲವೊಬ್ಬರು ಸತ್ರು, ಅವನು ಕೊಂದ್ರು, ಹಾಳು ಮಾಡಿದ್ರು. ಆವಾಗ ಜಿಯಾದ್ ಬಂತು. ಈ ಜಿಯಾದ್ ಶಬ್ದ ಆವಾಗ ಅದ. ಇದಕ್ಕೆ ಈಗ ಸದ್ಯಕ್ಕೆ ಲವ್ ಜಿಯಾದ್. ಅವರು ನಮ್ಮ ಹುಬ್ಳಿ ಗ್ರಾಮೀಣ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು, ಅವ್ರದ್ದೊಂದು ಪತ್ರಿಕೆ ಓದಿದೆ ನಾನು. ಲ್ಯಾಂಡ್ ಜಿಯಾದ್ ಚಾಲು ಆಗಿದೆ. ಲ್ಯಾಂಡ್ ಜಿಯಾದ್ ಅಂತಾರ ಅವ್ರು. ಹುಚ್ಚುತನ. ಲ್ಯಾಂಡ್ ಜಿಯಾದ್ ಅದರ ಮೇಲೆ ಹೇಳ್ತಾರೆ. ಒಬ್ಬರು MLA ಆಗಿ, ಒಬ್ಬರ ಪ್ರತಿಷ್ಠಿತ ವ್ಯಕ್ತಿಯಾಗಿ, ಪ್ರತಿಷ್ಠಿತ ಮಂತಾಂದವರಾಗಿ, ಮಹೇಶ್ ತೆಂಗಿನಕಾಯಿ ಅವರೇ, ನಿಮಗೆ ಸ್ವಲ್ಪ ತಿಳಿಲಿಲ್ಲ. ಯಾವ್ದಾರ ಮೇಲೆ ಹೇಳಿದ್ರಿ? MLA ಬಾಯಲ್ಲಿ ಬರಬಾರ್ದು. ತಾವು ಚುನಾವಣೆ ಪೂರ್ವದಲ್ಲಿ ನಾ BJP, ನಾ RSS, ನಾ ಕಾಂಗ್ರೆಸ್, ನಾ JDS, ಚುನಾವಣೆ ಆದ್ಮೇಲೆ ನೀವು ಗೆದ್ದ ಮೇಲೆ ನೀವು ಒಬ್ಬರು ಎಲ್ಲ ಸಮಾಜ ಬಾಂಧವರದ MLA, ನೀವು ಎಲ್ಲ ಸಮಾಜ ಬಾಂಧವರದ MP, ನೀವು ಎಲ್ಲ ಸಮಾಜ ಬಾಂಧವರದ ಮುಖ್ಯಮಂತ್ರಿ, ಯಾಕೆಲ್ಲ ಸಮಾಜ ಬಾಂಧವರದ ಪ್ರಧಾನಮಂತ್ರಿ. ಇದು ನಮ್ಮ ಜಾತ್ಯತೀತ ದೇಶದಲ್ಲಿ ತೋರಿಸುತ್ತದೆ. ಆಮೇಲೆ ಹಿಂದೂ ಮುಸಲ್ಮಾನ್ ಯಾಕೆ ಬಂತಿದ್ದು? ಹಿಂದೂ ಮುಸಲ್ಮಾನ ಈ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ಹುಬ್ಳಿ ಧಾರವಾಡದಲ್ಲಿ ಹಿಂದೂರಿಗೆ ಬಿಟ್ಟ ಮುಸಲ್ಮಾನರಿಗೆ ನಡೆದಿಲ್ಲ, ಮುಸಲ್ಮಾನ್ ಬಿಟ್ಟರೆ ಹಿಂದೂಗಳಿಗೆ ನಡೆದಿಲ್ಲ. ಒಬ್ರಿಗೊಬ್ಬರು ಆಶ್ರಯ ಸಹಾಯ ಬೇಕ. ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ, ಬಾಳ್ ಬಿಲ್ಡಿಂಗ್ ಮೇಸ್ತ್ರಿ ಗೌಸು ಸಾಬ್ ಮಕಾನ್ದಾರ್ ಬೇಕ, ಇರ್ಫಾನ್ ಬೇಕ, ಯಾರ್ಗ SP ಪಾಟೀಲ್ಗೆ, ಶಿವಾನಂದ್ ಪಾಟೀಲ್ಗೆ ನಡೆದಿಲ್ಲ. ಟೈಲ್ಸ್ ಮೇಸ್ತ್ರಿ ಇರ್ಫಾನ್ ಬೇಕ, ಇಲ್ಲಿ ನಡೆದಿಲ್ಲ. ಅವಾಗ ರೋಗ ಬರ್ತೈತೆ ನಿಮ್ಗೆ. ಇಂಜಿನಿಯರ್ RS ಪಾಟೀಲ್ಗೆ ಇರ್ಲಿಕ್ಕೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಅಂತ ಭಾವನೆ ತೆಗಿಬೇಡ್ರಿ. ಯಾಕಂದ್ರೆ ಈಗ ನಾವು ಯಾವಾಗ ಸ್ವಾತಂತ್ರ್ಯ ಸಿಕ್ಕದಲ್ಲ ಅವಾಗಲಿಂದ ಎಲ್ಲ ಒಂದ್ ತಾಯಿ ಮಕ್ಕಳನ್ನ ಜೀವನ ಮಾಡಾಕ್ತಿವಿ. ಈ ಪ್ರೀತಿ ಪ್ರೇಮ ನಿಮ್ ಮಕ್ಕಳಿಗೆ ನೀವು ಕಂಟ್ರೋಲ್ ಮಾಡ್ಕೋಬೇಕು. 2 ವರ್ಷ ಅಂತ ಒಡನಾಟಿತ್ತು ಅಂತ, 2 ವರ್ಷ ಅಂತ ಸ್ವಲ್ಪ ಗೊತ್ತಾಗಿಲ್ಲ ಹುಡುಗಿಗೆ. ತಾಯಿ ತಿಳಿಸ್ಬೇಕಿತ್ತು, ತಾಯಿ ಚಪ್ಪಲ್ ತೊಗೊಂಡು ಹೋಗ್ಬೇಕಿತ್ತು, ಆ ಹುಡುಗನ ಕಡೆ ಬೆದರ್ಸ್ಬೇಕಿತ್ತು. ಇದೆಲ್ಲ ಒಂದ ಕೈಲಿ ಆಗೋದ್ರ. ಚಪ್ಪಾಳೆ 2 ಕೈಲಿ ಆಗ್ತಿರ್ತಾವ. ಪರಿಗಣಿಸ್ಬೇಕು. ಯಾರು ನಾವು ತಂದೆ ತಾಯಿ ಪೇರೆಂಟ್ಸ್ ನಾವು ಪರಿಗಣಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಮಕ್ಕಳು ಎಲ್ಲಿ ಹೋಗ್ತಾವ? ನಮ್ಮ ಶಾಲೆ ಕಾಲೇಜ್ ಹೋಗ್ತಾವ, ಹಾಸ್ಟೆಲ್ನಾಗ ಅದಾವ, ಏನ್ ಮಾಡ್ತಾ ಇದ್ದಾವೆ? ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಅವ್ರು ಪರೀಕ್ಷೆ ಮಾಡ್ಬೇಕು. ಹಿಂದೂ ಮುಸಲ್ಮಾನ್ ಬಾಂಧವರೇ, ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು.
ನಾವೊಬ್ಬ ಯಾವ ಜಾತಿಯೋ ಅಂತ ಹೇಳ್ಬೇಡ್ರಿ, ಯಾವ ಸಮಾಜ ಅಂತ ಹೇಳ್ಬೇಡ್ರಿ, ಒಬ್ಬ ಜಾತ್ಯತೀತ ರಾಷ್ಟ್ರದ ಒಬ್ಬ ದೇಶಭಕ್ತ ಪ್ರಜೆ ಮಾತಾಡ್ತಾ ಇದ್ದಾನೆ. ನಿಮ್ಗೆ ಒಂದು ಬುದ್ಧಿ ಮಾತು ಹೇಳ್ತಾ ಇದ್ದೇನೆ. ಒಂದು ಹೈಸ್ಕೂಲ್ ಟೀಚರ್ನು ಇದ್ದೇನೆ, ರಿಟೈರ್ಡ್ ಹೈಸ್ಕೂಲ್ ಟೀಚರ್. ತಿಳಿಸ್ತಾ ಇದ್ದೇನೆ ನಿಮ್ಗೆ, ತಿಳ್ಕೊರಿ. ಹಿಂಗೆಲ್ಲ ಅಪಮಾನ ಒಂದ್ ಧರ್ಮಕ್ಕೆ, ಒಂದ್ ಸಮಾಜಕ್ಕೆ ಅಪಮಾನ ಮಾಡ್ಬೇಡ್ರಿ. ಲವ್ ಜಿಹಾದ್ ಏನು ಅದಕ್ಕೆ ಬರ್ತದು? ಇಂತ ಎಷ್ಟು ವರ್ಸ್ಟ್ ವರ್ಡ್ ಇದು ಲವ್ ಜಿಹಾದ್ ಅಂತ ಹೇಳಿದ್ರೆ. ಯಾರು ಮಾಡ್ತಾರೆ ಲವ್ ಜಿಹಾದ್? ಬೂಟ್ಲೆ ಹೊಡಿತೀವಿ ಅವ್ರನ್ನ. ಲವ್ ಜಿಹಾದ್ ಇಲ್ಲ, ಜಿಹಾದ್ ಮಾಡಿದ್ ಯಾರ? ಹಿಂಗೆ ಅಂದ್ರೆ ಯಾರು ಮುಸಲ್ಮಾನರ ಬಾಯಿಲಿ ಲವ್ ಜಿಹಾದ್ ಬಂತಪ್ಪ ಅಂದ್ರೆ ನಾವು ಬೂಟ್ಲೆ ಹೊಡಿತೀವಿ ಅವನ್ನ. ನೀವ್ ಯಾಕೆ ಹಿಂಗ್ ಬಾಯಲ್ಲಿ ಹೇಳ್ತಾ ಇದ್ದೀರಿ ಲವ್ ಜಿಹಾದ್ ಅಂತ? ಹೆಂಗೆ ಯಾವ ಧರ್ಮ ಹೇಳಿದ್ರಿ? ಯಾವ ಧರ್ಮ ಗ್ರಂಥ ಹೋಗದೆ? ಈಗಾಗಲೇ ನಿಮ್ಗೆ ಶಿಮಾರಿ ಹಾಕೈತಿ ಹೈಕೋರ್ಟ್, ಕೇರಳ ಹೈಕೋರ್ಟ್. ಕೇರಳಗೆ ಅರ್ಜಿ ಹಾಕಿದ್ರಿ ನೀವೆಲ್ಲ. ಅಲ್ಲಿ ಕೇರಳ ಹೈಕೋರ್ಟ್ ಈಗ ಈ ಲವ್ ಜಿಹಾದ್ ಬಗ್ಗೆ ಯಾವ ದಾಖಲೆಗಳಿಲ್ಲ, ಯಾವುದಿಲ್ಲ. ಆದ ಕಾರಣ ಈ ಪ್ರಕರಣ ರದ್ದುಗೊಳಿಸಲಾಗಿದೆ. ಅದಾದ್ಮೇಲೆ ಗೃಹ ಮಂತ್ರಿಗೆ ಅರ್ಜಿ ಕೊಟ್ರಿ ನೀವು, ಗೃಹ ಸಚಿವಾಲಯಕ್ಕೆ, ಕೇಂದ್ರದ ಗೃಹ ಸಚಿವಾಲಯ. ಕೇಂದ್ರ ಗೃಹ ಸಚಿವಾಲಯನು ಅದಕ್ಕೆ ಸ್ಪಷ್ಟೀಕರಣ ನೀಡುತ್ತೆ. ಇದೇ ಲವ್ ಜಿಹಾದ್ ಬಗ್ಗೆ ಯಾವ ಉಲ್ಲೇಖ ಇಲ್ಲ. ಆದ ಕಾರಣ ಯಾರು ಇದ ಲವ್ ಜಿಹಾದ್ ಬಗ್ಗೆ ಎತ್ತಬೇಡ್ರಿ, ಒಂದು ಧರ್ಮಕ್ಕೆ ಅಪಮಾನ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ತಾಕೀತ್ ಮಾಡಿದ್ವಿ 2009 ನೋಡ್ಕೋರಿ ಗೃಹ ಸಚಿವಾಲಯದ. ಅದೆಲ್ಲ ಹೇಳ್ಬಿಟ್ಟು ಎಲ್ಲ ಒಂದು ಎಲೆಕ್ಷನ್ ಬಂದಾವತ್ತ ನಾಟಕ ಮಾಡತ್ತೀರ, ಜಿಗಾಗಿತ್ತೀರ. ಎಲೆಕ್ಷನ್ ನಿಮ್ ಮನೆ ಮಾಡ್ಕೋರಿಪ್ಪ, ಮಂದಿಗೆ ಬಡಕಾಯಿಸ್ಬೇಡ್ರಿ. ಹಿಂದೂ ಮುಸಲ್ಮಾನ್ ನಾವ್ ಒಂದ್ ತಾಯಿ ಮಕ್ಕಳಾಗದೀವಿ. ಕಾಮ ತೊಟ್ಲಾಗ ರಾಮಪ್ಪ ಬೇಕು, ಶರೀಫಿ ಬೇಕು, ಇರ್ಫಾನ್ ಬೇಕಲ್ಲಿ ಕಾಮ ತೊಟ್ಲಾಗ. ಚಾ ಇಡ್ಲಿ ವಡ ಬೇಕಾ? ಒಬ್ಬ ತಿನ್ನುದಿಲ್ಲ, ರಾಮಪ್ಪ ತಿನ್ನುದಿಲ್ಲ, ಇರ್ಫಾನು ತಿನ್ನುದಿಲ್ಲ. ಅಂತ ಒಂದು ಹುಬ್ಳಿದ ಹೊಡದೆ ಕೋಮು ಸೌಹಾರ್ದತೆ ಅದ. ಎಷ್ಟು ನಾವು ಪ್ರೀತಿ ವಿಶ್ವಾಸದಿಂದ ನಡೀತಾ ಇದೀವಿ ಇಲ್ಲಿ. ನಾನು ಬಾಂಧವರು, ಹಿಂದೂ ಬಾಂಧವರು ಎಲ್ಲ ಒಂದಕ್ಕೊಂದು ಅಂತಂಬ್ರಂಗ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾರು ಸರಿ ಅಂತ ಹೇಳ್ತಾ ಇಲ್ಲ. ನಮ್ಮ ಮುಸಲ್ಮಾನ್ ಬಾಂಧವರಿಗೂ ಕೆಲವೊಬ್ರು ಎಲ್ಲಾರು ಸತ್ಯ ಹರಿಚಂದ್ರ ಇಲ್ಲ, ಕೆಲವು ತಪ್ಪು ತಡೆ ಆಗಿರ್ತಾವ. ಆ ತಪ್ಪು ತಡೆಗೆ ಎಲ್ಲಾರು ಕೂಡಿ ಇಬ್ರು ಕೂಡ ಶಿಕ್ಷೆ ಕೊಡೋಣ ಅವ್ರಿಗೆ. ನಮ್ ಕರ್ರಿ ಅಂಜುಮನ್ ಹಿರಿಯರ್ ಕರ್ರಿ, ಒಗ್ಬೋಡಿ ಹಿರಿಯರ್ ಅದಾರ, ಜಮಾತಿನ ಮುತೋಲಿ ಅದಾರ, ಅವ್ರು ಕರ್ರಿ. ನಾಲ್ಕು ಮಂದಿ ಮುತಲ್ಲಿ ಅವ್ರು ಬೂಟ್ಲೆ ಹೊಡಿತಾರ ಅವ್ರನ್ನ. ನೀವು ಅವ್ರನ್ನ ಬಿಟ್ಟು ಎಲ್ಲಾ ಬಿಟ್ರೆ ಲವ್ ಜಿಹಾದ್ ಐತದ ಹಿಂಗ ಮಾಡ್ಕೊಂಡ್ ಕೊಡ್ತಾರೆ ಇವ್ರು. ಮದರ್ಸದ ಹಿಂಗ ಕಲಿಸ್ತಾರ. ಆ ಹುಚ್ಚರ ಮಾತು ಕೇಳಿ ನೀವು ಹುಚ್ಚರ ಆಯ್ತಿದ್. ಒಂದ್ 3-4 ಮಂದಿ ಹುಚ್ಚದಾರ ಇಲ್ಲಿ ಹುಬ್ಳಿದ ಹೊಡ್ರ ಹುಚ್ಚರು. ಆ ಹುಚ್ಚರ ಮಾತು ಕೇಳಿ ನೀವೆಲ್ಲ ಬಡಕಾಸ್ ಆಗ್ತೀರಿ. ಇವು ಹುಚ್ಚರು ಬರೀ ತಮ್ಮ ಬೆಳೆ ಬೆಳೆಸ್ಕೊಳಕ್ ಬರ್ತಾ ಇದಾರೆ. ಹಿಂದೂ ಬಾಂಧವರೇ ನೀವು ತಿಳ್ಕೊರಿ. ಅವ್ರು ಬೆಳೆ ಬೆಳೆಸ್ಕೊಳಕ ಎಲೆಕ್ಷನ್ ಬಂದಾವ. ಈಗ ಎಲೆಕ್ಷನ್ ಇದನ್ನ ಎಲೆಕ್ಷನ್ ಆದ್ಮೇಲೆ ನಿಮ್ ಮುಖ ನೋಡಿದಲ್ಲ ಅವ್ರು. ಯಾ ಶ್ರುತಿ ಕಲಬುರ್ಗಿ ಬೇಡ, ಯಾ ಸಮೀರ್ ಮುಲ್ಲಾನ್ ಬೇಡ, ಹಾಳಾಗ ಹೋಗ್ಲಿ ಅವ್ರು ಇಬ್ರು. ನಮ್ಗೇನ್ ಮಾಡೋದು? ಎಲೆಕ್ಷನ್ ಆತ ನಡ್ರಿ. ಇಂಥ ಪೊಸಿಷನ್ ಐತಿ ತಿಳ್ಕೊರಿ ನೀವು. ಇದು ಕಳೆದ 45 ವರ್ಷದಿಂದ ನೋಡ್ತಾ ಇದ್ದೀನಿ. ಹಳೆ ರಾಜಕೀಯ ಲೀಡರ್ ನಾನು, ಅಲ್ಲಿ ಒಬ್ಳ್ಯಾಗ ಹಳೆ ಖಿಲಾಡಿ ನಾನು 45 ವರ್ಷದಿಂದ. ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಏನಪ್ಪಾ. ಆಮೇಲೆ ನೀವು ಹುಬ್ಳಿ ಧಾರವಾಡ ಅಂಜುಮನ್ದವ್ರು ಏನ್ ಮಾಡ್ತಾ ಇದ್ದೀರಪ್ಪ ನೀವು? ಅಂಜುಮನ್ದವ್ರೆ ನಿಮಗೆ ಸ್ವಲ್ಪ ನ್ಯಾಯ ನೀತಿ ಧರ್ಮ ಗೊತ್ತಿದೆ ನಿಮ್ಗೆ? ನಡಿಬೇಕಿಲ್ಲ. ಹಿಂಗೆಲ್ಲ ನಡೀತಾ ಮಾಡ್ತಾ ಇದ್ದಾರೆ ಅವರು. ಲವ್ ಜಿಹಾದ್ ಬಗ್ಗೆ ಯಾಕೆ ಹೇಳ್ತಾ ಇದ್ರಪ್ಪ ಅಂತೇಳಿ ಅವರೆಲ್ಲ ಪೊಲೀಸ್ ಕಮಿಷನರ್ ಹೋಗಿ ಅಲ್ಲಿ ಲೆಟರ್ ಕೊಡ್ತಾ ಇದ್ದಾರೆ. ನೀವು ಯಾಕೆ ಪೊಲೀಸ್ ಕಮಿಷನರ್ ಲೆಟರ್ ಕೊಡ್ತಾ ಇಲ್ಲ? ಅಂಜುಮನ್ದವ್ರೆ ಹೋಗ್ಲಿ ಅಲ್ಲಿ ಕಮಿಷನರ್ ಕೊಡಿ. ಜಿಹಾದ್ ಶಬ್ದ ಮಾಡಿ ಇಸ್ಲಾಂ ಧರ್ಮ ಅಪಮಾನ ಮಾಡಕತ್ತಾರಪ್ಪ. ಯಾವ ತಪ್ಪು ಮಾಡಲ್ಲ ಅವ್ನು ತಪ್ಪು ಶಿಕ್ಷೆ ಮಾಡ್ರಿ ಅವಂಗ. ಈ ಜಿಹಾದ್ ಶಬ್ದ ತೆಗೆದು ನಮ್ಗೆ ಇಸ್ಲಾಂ ಧರ್ಮ ಅಪಮಾನ ಮಾಡಕತ್ತಾರೆ. ಈ ಜಿಹಾದ್ ಶಬ್ದ ಸೃಷ್ಟಿ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಕೈ ಕೊಡ್ರಿ, ಅವ್ರ ಮೇಲೆ ಕೇಸ್ ಹಾಕ್ರಿ, FIR ದಾಖಲಿಸ್ರಿ ಅಂತ ಹೇಳಿ ಒಂದು ಅರ್ಜಿ ಕೊಡ್ರಿ. ಅಂಜುಮನ್ದವ್ರೆ ಹೋಗ್ರಿ ಅಲ್ಲಿ ಕಮಿಷನರ್ ಕಡೆ ಹೋಗಿ ಕೊಡ್ರಿ, DC ಆಫೀಸ್ಗೆ ಹೋಗಿ ಕೊಡ್ರಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೊಡ್ರಿ. ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಎಲೆಕ್ಷನ್ ಒಳಗೆ ಅಷ್ಟೇ ನಾವು ಕುಳಿತೀರಿ. ಮೈ ಅಧ್ಯಕ್ಷ ಬಂತು, ತೂ ಅಧ್ಯಕ್ಷ ಬಂತು, ಮೈ ಸದರ್ ಬಂತು, ಮೇರಾ ಗ್ರೂಪ್ है, तेरा ग्रुप है, अब कहाँ है भाई तुम्हारा ग्रुप है? जाओ कमिश्नर ऑफिस, पुलिस कमिश्नर के पास जाओ, DC पास जाओ, तहसीलदार पास जाओ. क्या करें तुम्हें? पगार कोटरी में बैठे तुम्हें? जाओ उन्होंने सब कमिश्नर पास गए उन्होंने भी जब अर्जी दी, तुम्हें भी जाओ. ये जिहाद कौन काम गलती करे उसे क्या सजा मिलती ही नहीं. हमारे देश के कानून में क्या देने देता? शशि कुमार पुलिस कमिश्नर है, उन्हें करेक्ट बात कर रहा, दे रहा उन्हें क्या सजा देने का. लेकिन तुम्हें भी जाकर बोलो कमिश्नर को ये जिहाद शब्द कान्हा साहब, जिहाद कौन उसकी जबान में निकलता उसे अरेस्ट करना. एक मेमोरेंडम में दो DC को, कमिश्नर को, तहसीलदार को, AC को, ये होम मिनिस्टर को दो और प्रधानमंत्री को भी दो और सेंट्रल होम मिनिस्टर अमित शाह उसे भी, उनको भी दो. वो सेंट्रल मिनिस्टर है, वो हमारे देश का मिनिस्टर, उसे भी देना. दो ऐसा. ये ऐसा लव जिहाद बोल रहे हैं, ऐसा नको बोलने जाओ. कौन भी लव जिहाद का नाम नहीं करना. लव कर ले प्यार मोहब्बत को, इसमें लोग ಜಾತಿ के करने. वो जिहाद बड़ा ದೊಡ್ಡ ಸ್ಥಾನದ ಇಸ್ಲಾಂ ಧರ್ಮದಲ್ಲಿ ಜಿಹಾದ್ ಅನ್ನು ದೊಡ್ಡ ಸ್ಥಾನಮಾನದ. ಇದಕ್ಕೆಲ್ಲಾರು ವಿಚಾರ ಮಾಡಿ ಕುಲಂಕುಷವಾಗಿ ಮಾಡ್ರಿ. ಇಲ್ಲಿ ಕರೆ ಈ ಅಂಜುಮನ್ನು ಬೇಡ, ಒಗ್ ಬೇಡ, ಯಾರು ಬೇಡ. ನಾನು ಒಂದ್ 2,000 ಮಂದಿ ತೊಗೊಂಡು ನಾನು ರಸ್ತಾ ರೋಕೋ ಮಾಡ್ತೇನೆ. ಚನ್ನಮ್ಮ ಸರ್ಕಲ್ ಧಾರವಾಡ ಅಲ್ಲಿ ಅಂಜುಮನ್ ಆಫೀಸ್ ಐತಲ್ಲ, ಕಾರ್ಪೊರೇಷನ್ ಆಫೀಸ್, ಅಲ್ಲೇ ರಸ್ತಾ ರೋಕೋ ಮಾಡ್ತೇನೆ. ಈ ಜಿಹಾದ್ ಶಬ್ದ ಬರ್ರಿ. ಜಿಹಾದ್ ಶಬ್ದ ಎತ್ತಿ ಯಾರು ಎತ್ತರಲ್ಲ ಅವ್ರನ್ನ ಏನ್ ಮಾಡೋದು ಮಾಡ್ತೀವಿ. ಇನ್ಮೇಲೆ ಮಾಡಕ್ ಹೋಗ್ಬೇಡಿ, ತಪ್ಪು ತಿಳಿಯಕ್ ಹೋಗ್ಬೇಡ್ರಿ. ಈ ಜಿಹಾದ್ ಒಟ್ಟ ತೆಗಿಬೇಡ್ರಿ. ಈ ಜಿಹಾದ್ ದೊಡ್ಡ ಉನ್ನತ ಸ್ಥಾನಮಾನದ ಜಿಹಾದಕ್ಕೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಇನ್ನು ಮತ್ತೆ ಬಂದ್ರೆ ಮತ್ತೆ ಯಾವ್ದಾರ ಒಂದು ಸಂತಿ ಜಿಹಾದ್ ಅಂತೀರಿ ನೀವು. ಬರ್ಬರ್ತ ಏನ್ರಿ ಮಾತಾಡ್ಬೇಡ್ರಿ. ಧರ್ಮಕ್ಕೆ ಅವಮಾನ ಮಾಡಬೇಡ್ರಿ. ಚಲೋ ಅಲ್ಲ, ದೇವ್ರ ಮೆಚ್ಚೋದಿಲ್ಲ ಇದು.
ನಮ್ಮ ದೇಶ ಜಾತ್ಯಾದಿ ದೇಶ, ಎಲ್ಲ ಸರ್ವಧರ್ಮ ಸುಖ ಬಯಸುವ ದೇಶ. ನಾವೆಲ್ಲ ಅಂತಮ್ರನಾಗ ಇದೀವಿ. ಇನ್ಮೇಲೆ ಯಾರು ಜಿಹಾದ್ ಬಗ್ಗೆ ಎತ್ತಕ್ ಹೋಗ್ಬೇಡ್ರಿ, ಏನಪ್ಪ ದಯವಿಟ್ಟು. ಹಾ, ಆಮೇಲೆ ಮತ್ತೊಂದು ವಿಷಯ, ನಮ್ಮ ಅಂಜುಮನ್ ಬಾಂಧವರು ಆ ಶ್ರುತಿ ಕಲಬುರ್ಗಿ ಮನೆಗೆ ಹೋಗ್ಲಿಲ್ಲ. ನೀವು ನಿಹಾ ಹಿರೇಮಠ ಅವ್ರ ಮನೆಗೆ ಹೋದ್ರಿ, ಆಮೇಲೆ ಮತ್ತೊಬ್ಬರು ಅವರು ಅವ್ರ ಮನೆಗೆ ಹೋದ್ರಿ, ಅಂಜಲಿ ಅವ್ರ ಮನೆಗೆ ಹೋದ್ರಿ. ಈಗ ಶ್ರುತಿ ಕಲಬುರ್ಗಿ ಮನೆಗೆ ಯಾಕೆ ಹೋದ್ರಿಪ್ಪ ಅಂಜುಮನ್ದವ್ರು? ನೀವು ಹೋರಿ ಅಂಜುಮನ್ ಹೋರಿ, ಅಲ್ಲಿ ಅಂಜುಮನ್ದವ್ರು ಶ್ರುತಿ ಕಲಬುರ್ಗಿ ಮನೆಗೆ ಹೋರಿ, ಸ್ವಲ್ಪ ಸಾಂತ್ವನ ಹೇಳ್ರಿ. ಅದು ನಮ್ಮ ಮಗಳೇ ಶ್ರುತಿ ಕಲಬುರ್ಗಿ, ಯಾಕೆ ಅನ್ಯಾಯ ಆಗಿತ್ತು ಪಾಪ, ಹಾಗೆ ಕೇಳ್ಕೊರಿ, ಅಕ್ಕಿ ಬಾಯಲ್ಲಿ ಕೇಳ್ರಿ, ಅದು ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳ್ರಿ. ಈಗ ಹೋಗ್ರಿ ಶ್ರುತಿ ಕಲಬುರ್ಗಿ ಮನೆಗೆ ಹೋಗಿ, ಪಾಪ ಅವ್ರ ತಂದೆ ತಾಯಿ ಮನೆಗೆ ಹೋಗಿ ಸಾಂತ್ವನ ಹೇಳ್ರಿ. ಎಲ್ಲರೂ ಹೋಗ್ತಾ ಇದ್ದಾರೆ, ನೀವ್ ಯಾಕೆ ಹೋಗ್ತಾ ಇಲ್ಲ? ಶ್ರುತಿ ಕಲಬುರ್ಗಿ ನಮ್ಮ ಮಗಳಲ್ಲ, ಹೌದು ಮನೆಗೆ ಹೋಗ್ರಿ. ಆಮೇಲೆ ಮನೆಗೆ ಹೋಗಿ ತಿಳ್ಕೊಂಡು ಈ ಬುದ್ಧಿ ಹೇಳಿ ತಪ್ಪ ಆಗೈತಿ, ಅದು ಇನ್ನೊಂದು ಆಗ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ಮಾಡ್ಕೊಂಡು ಅವ್ರು ಸಾಂತ್ವನ ಹೇಳ್ರಿ. ಅವ್ರು ನೀವು ಅಂಜುಮನ್ದವ್ರು ಹಿರಿಯಾರು ಹೋದ್ರಪ್ಪ ಅಂತ ಹೇಳಿದ್ರೆ ಬಂದಿದ್ದೀರಪ್ಪ ಅಂತ ಹೇಳಿ ಮನ್ಸಿಗೆ ಸ್ವಲ್ಪ ಇದಾಗ್ತದೆ, ಸಾಂತ್ವನ ಆಗ್ತದೆ. ಶ್ರುತಿ ಕಲಬುರ್ಗಿ ಮನೆಗೆ ಹೋಗಬೇಕು, ನಮ್ಮ ಮಗಳಕ್ಕಿ. ಆಮೇಲೆ ಸಮೀಪ ಹಿತಚಿಂತಕ ಆಗ್ಬೇಕು, ನಾವು ಕೇಳ್ಬೇಕು, ಅವ್ರ ಸುಖದಗಳು ಭಾಗಿಯಾಗಬೇಕು. ಅದು ಮುಂದೆ ಕಾನೂನು ಪ್ರಕಾರ ಏನಾಗ್ತದೆ ಆಗ್ತದೆ. ನಾವು ನಮ್ಮ ಕರ್ತವ್ಯ ನಾವು ಪಾಲಿಸ್ಬೇಕು ಹಿರಿಯರಾಗಿ. ಹೋಗಬೇಕು. ದಯವಿಟ್ಟು ಅಲ್ಲಿ ಹೋಗ್ರಿ ಅಂಜುಮನ್ದವ್ರೆ. ನಮಸ್ಕಾರ.